ವೆಲ್ಕಮ್ ಬ್ಯಾಕ್ ಟು ರೈಟ್ ಕ್ಲಿಕ್. ಸ್ಮಾರ್ಟ್ ಫೋನ್ಗಳಲ್ಲಿ ಎಲ್ಲಾನು ಕೂಡ ಸ್ಮಾರ್ಟ್, ಆದರೆ ಸಂಗೀತ ಪ್ರೇಮಿಗಳಿಗೆ ಮಾತ್ರ ಸಂಗೀತದ ಗುಣಮಟ್ಟದ ವಿಷಯದಲ್ಲಿ ಇಂದಿನ ಮೊಬೈಲ್ಗಳು ಒಂದಷ್ಟು ಶಾರ್ಟ್ ಆಗಿವೆ ಅನ್ಸಿದ್ರೆ ತಪ್ಪಿಲ್ಲ. ಆ ಒಂದು ಕೊರತೆನ ನೀಗಿಸೋಕೆ ಪ್ರಯತ್ನ ಮಾಡ್ತಾ ಇದೆ HTC. ಅದ್ಭುತ ಸಂಗೀತದ ಗುಣಮಟ್ಟಕ್ಕೆ ಹೆಸರಾದ ಬೀಟ್ಸ್ ಮ್ಯೂಸಿಕ್ ಪ್ರೊಫೈಲ್ ಮತ್ತು ಬೀಟ್ಸ್ ಇಯರ್ಫೋನ್ಗಳೊಂದಿಗೆ HTC ಸೆನ್ಸೇಷನ್ XE ಮತ್ತು XL ಸ್ಮಾರ್ಟ್ ಫೋನ್ಗಳು ಈಗ ರಿಲೀಸ್ ಆಗಿವೆ. ಈ ಹೊಸ ಮೊಬೈಲ್ಗಳು ಮ್ಯೂಸಿಕ್ ವಿಷಯದಲ್ಲಿ ಎಷ್ಟು ಸ್ಮಾರ್ಟ್ ಆಗಿವೆ ಅಂತ ತಿಳ್ಕೋಬೇಕಾ? ಬನ್ನಿ ಹಾಗಿದ್ರೆ ನನ್ನ ಜೊತೆ. ಸೊ ನನ್ನ ಕೈಲಿ HTC ಸೆನ್ಸೇಷನ್ XE, HTC ಸೆನ್ಸೇಷನ್ XL ಈ ಎರಡು ಫೋನ್ ಇದೆ. ಈ ಎರಡು ಫೋನಲ್ಲೂ ಜಾಸ್ತಿ ಏನು ವ್ಯತ್ಯಾಸ ಇಲ್ಲದೆ ಇರೋ ಕಾರಣ ನಾನು ಈ ಫೋನನ್ನು ಕೈಯಲ್ಲಿ ಇಟ್ಕೊಂಡು ನಿಮಗೆ ಎರಡು ಕಂಪ್ಯಾರಿಸನ್ ಕೊಡ್ತೀನಿ. ಡಿಸ್ಪ್ಲೇ 4.3 ಇಂಚ್ ಇದೆ. ಇದು ಡ್ಯುಯಲ್ ಕೋರ್ ಪ್ರಾಸೆಸರ್ ಇದೆ. ಇದರಲ್ಲಿ 1.4 GHz ಪ್ರಾಸೆಸರ್ ಇದೆ. ಎರಡರಲ್ಲೂ ಕೂಡ 8 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಇದೆ. ಆದರೆ XE ಇಂಟರ್ನಲ್ ಮೆಮರಿ ಸಾಧಾರಣ 1 GB ಯೂಸ್ ಮಾಡ್ಬೋದು. 4 GB ಕೊಟ್ಟಿದ್ರು ಕೂಡ 8 GB ಕಾರ್ಡ್ ಕೊಟ್ಟಿದ್ದಾರೆ. ಎಕ್ಸ್ಪ್ಯಾಂಡೇಬಲ್ ಅಪ್ ಟು 32 GB ಇದೆ. ಆದರೆ ಇದರಲ್ಲಿ ರಿಲೀಸ್ ಆಗಿರೋದು 36,000 ಕೊಟ್ಟರೆ, 35,000-36,000 ಕೊಟ್ಟರೆ ನಿಮಗೆ XL 16 GB ಮೆಮೊರಿ ಜೊತೆ ಮಾತ್ರ ಬರುತ್ತೆ. ಆದರೆ ಈ ಫೋನ್ ನಿಮಗೆ 30,000-32,000 ರೂಪಾಯಿಗೆ ಬಂದಿದೆ. ಆದರೆ 32 GB ತನಕ ನೀವು ಎಕ್ಸ್ಪ್ಯಾಂಡ್ ಮಾಡ್ಬೋದು. ಎರಡಲ್ಲೂ ಕೂಡ ಜಿಂಜರ್ ಬ್ರೆಡ್ 2.3.4 ವರ್ಷನ್ ಇದೆ. ಸೊ ನೋಡೋದಕ್ಕೂ ಕೂಡ ಡಿಸ್ಪ್ಲೇ ತುಂಬ ಚೆನ್ನಾಗಿದೆ. ಇದು ಕಂಪೇರ್ ಮಾಡಿದ್ರೆ ಇದಕ್ಕಿಂತ ಬೆಟರ್ ಡಿಸ್ಪ್ಲೇ ಇದೆ. ಯಾಕಂತಂದ್ರೆ ಇದು 960x540 ಪಿಕ್ಸೆಲ್ಸ್ ಇದೆ, ಆದರೆ ಇದು 840x540 ಪಿಕ್ಸೆಲ್ಸ್ ಇದೆ. ಸೊ ನಿಮ್ಗೆ ಕಂಪೇರ್ ಮಾಡೋದು ಅಂತಂದ್ರೆ ಇದರ ಡಿಸ್ಪ್ಲೇ ಇಸ್ ಮಚ್ ಬೆಟರ್ ದೆನ್ ಸೆನ್ಸೇಷನ್ XL. ಇದನ್ನ ಯಾಕೆ ತಗೋಬೇಕು? 32,000-36,000 ಯಾಕೆ ತಗೋಬೇಕು ಅಂತಂದ್ರೆ ನಮ್ಮ ಕೈ ಸಿಗೋದು ಈ ಒಂದು ಸಣ್ಣ ಒಂದು ಪೌಚ್. ಈ ಪೌಚ್ನೊಳಗೆ ಒಂದು ಹೆಡ್ಫೋನ್ ಇದೆ. ಬೀಟ್ಸ್ ಆಡಿಯೋ ಅವ್ರದ್ದು ಒಂದು ಹೆಡ್ಫೋನ್ ಇದೆ. ನೋಡೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಕಲರು ರೆಡ್ ವೈಟ್ ಎಲ್ಲ ಇದೆ. ಬಟ್ ನೀವು ಇದನ್ನ ಕಿವಿಗೆ ಹಾಕೊಂಡು ನಿಮ್ಮ ಸೆನ್ಸೇಷನ್ XE ಅಥವಾ XL ನ ಮ್ಯೂಸಿಕ್ ಅನ್ನ ಪ್ಲೇ ಮಾಡಿದ್ರೆ ನಿಮ್ಗೆ ಅದರ ಅದ್ಭುತ ಅನುಭವ ಗೊತ್ತಾಗುತ್ತೆ. ಯಾಕಂತಂದ್ರೆ ಬೀಟ್ಸ್ ಅವರ ಒಂದು ಮ್ಯೂಸಿಕ್ ಹೆಡ್ಸೆಟ್ಗಳು ಒನ್ ಆಫ್ ದ ಬೆಸ್ಟ್ ಇನ್ ದ ವರ್ಲ್ಡ್. ಸೊ ಇದು ಡಿಸ್ಪ್ಲೇ 4.3 ಇಂಚಸ್ ಇದ್ದು ಇದು 4.7 ಇಂಚಸ್ ಇದ್ರೂ ಕೂಡ ಇದರಲ್ಲಿರೋ ರೆಸಲ್ಯೂಷನ್ ತುಂಬಾನೇ ಚೆನ್ನಾಗಿದೆ. ನಿಮಗೆ 960x540 ಇದೆ. ಇದು ಕೇವಲ 800x400. ಸೊ ನಿಮ್ಗೆ ಬರ್ತಾ ಇರೋ ಡಿಸ್ಪ್ಲೇನಲ್ಲೇ ಕೂಡ ನಿಮಗೆ ಇದರಲ್ಲಿರೋ ಕ್ಲಾರಿಟಿ ನಿಮ್ಗೆ ಇದರಲ್ಲಿ ಸಿಗಲ್ಲ. ಆದರೂ ನೀವು ಇದಕ್ಕೆ ಜಾಸ್ತಿ ರೇಟ್ ಕೊಡಬೇಕು ಅನ್ನೋದೇ ಬೇಜಾರಿನ ವಿಷಯ. ಅಂತೂ ಇಂತೂ ಮೊಬೈಲ್ ಫೋನ್ಗಳಲ್ಲಿ ಸ್ವಲ್ಪ ಸೌಂಡು ಜಾಸ್ತಿ ಮಾಡುವ ಅನ್ನೋ ಟೈಮ್ ಬಂದಿದೆ ಅಲ್ವಾ? ಆದರೆ ಅದಕ್ಕೆ ನೀವು ಜಾಸ್ತಿ ಹಣ ಖರ್ಚು ಮಾಡೋಕ್ಕೂ ತಯಾರಿರಬೇಕು ಅನ್ನೋದು ಕೂಡ ನಿಜ. ಬೀಟ್ಸ್ ಇಯರ್ಫೋನ್ನ ಸೌಂಡ್ ಕೇಳಿ ನಿಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗ್ಬೋದು. ಅದೇ ಜೋಶ್ನಲ್ಲಿ ಈಗ ಈ ವಾರದ ಗ್ಯಾಜೆಟ್ ಗ್ಯಾಲರಿಯಲ್ಲಿ ಏನಿದೆ ನೋಡೋಣ ಬನ್ನಿ. HP Omni 27 ಆಲ್ ಇನ್ ಒನ್ ಡೆಸ್ಕ್ಟಾಪ್ ಮತ್ತು ಸ್ಯಾಮ್ಸಂಗ್ ಮಲ್ಟಿವ್ಯೂ ಡಿಜಿಟಲ್ ಕ್ಯಾಮ್ರಾಗಳನ್ನು ಇಲ್ಲಿ ನೋಡೋಣ. ಇದು HP ಕಂಪನಿಯ ಹೊಸ ಆಲ್ ಇನ್ ಒನ್ ಡೆಸ್ಕ್ಟಾಪ್. ಆಲ್ ಇನ್ ಒನ್ ಕಂಪ್ಯೂಟರ್ಗಳಲ್ಲಿ ಮಾನಿಟರ್ ಹಿಂದೆನೇ ಪ್ರೊಸೆಸರ್ ಕೂಡ ಇರುತ್ತೆ, ಜೊತೆಗೆ ವೈರ್ಲೆಸ್ ಕೀಬೋರ್ಡ್ ಮತ್ತು ವೈರ್ಲೆಸ್ ಮೌಸ್. ಹಾಗಾಗಿ ಈ 3 ಪೀಸ್ ಮಾಡೆಲ್ಗಳಿಂದಾಗಿ ಒಂದೇ ಒಂದು ಪವರ್ ಪ್ಲಗ್ ಕನೆಕ್ಟ್ ಮಾಡಿ ನೀವು ನಿಮ್ಮ ಡೆಸ್ಕ್ಟಾಪ್ ಅನ್ನ ಉಪಯೋಗಿಸಬಹುದು. ಈ ಮಾಡೆಲ್ನ ಸ್ಪೆಷಾಲಿಟಿ ಏನು ಗೊತ್ತಾ?
ಇದರಲ್ಲಿ 27 ಇಂಚಿನ HD LED ಪರದೆ ಇದೆ. ಇದನ್ನ ಆಲ್ ಇನ್ ಒನ್ ಸರಣಿಯಲ್ಲಿ ಅತಿ ದೊಡ್ಡ ಪರದೆ ಅನ್ನಬಹುದು. ಜೊತೆಗೆ ಟರ್ಬೋ ಬೂಸ್ಟ್ ಟೆಕ್ನಾಲಜಿ, ಬೀಟ್ಸ್ ಆಡಿಯೋ, 2 ಟೆರಾಬೈಟ್ಸ್ ವರೆಗಿನ ಮೆಮೊರಿ, 8 GB ವರೆಗಿನ ರ್ಯಾಮ್, ಸೆಕೆಂಡ್ ಜನರೇಷನ್ i5 ಪ್ರೊಸೆಸರ್, ಬ್ಲೂಟೂತ್, ವೈಫೈ ಸೌಲಭ್ಯಗಳು ಇದರಲ್ಲಿವೆ. ನಿಮಗೆ ಬೇಕು ಅಂದರೆ ಈ ಆಲ್ ಇನ್ ಡೆಸ್ಕ್ಟಾಪ್ ಮಾಡೆಲ್ನಲ್ಲಿ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಟಿವಿ ಟ್ಯೂನರ್ ಮತ್ತು ಬ್ಲೂರೇ ಡಿಸ್ಪ್ಲೇಗಳನ್ನು ಅಳವಡಿಸಿಕೊಳ್ಳಬಹುದು. ಆ ಮೂಲಕ ಮನರಂಜನೆಯ ಪೂರ್ಣ ಲಾಭ ಪಡೆಯುವ ಆಯ್ಕೆ ನಿಮ್ಮದು. ಇದರ ಬೆಲೆ ಎಷ್ಟು ಗೊತ್ತಾ? ಸುಮಾರು 62,000 ಅಷ್ಟೇ. ಸ್ಯಾಮ್ಸಂಗ್ ಮಲ್ಟಿವ್ಯೂ ಡಿಜಿಟಲ್ ಕ್ಯಾಮೆರಾ. ಇದು ಸ್ಯಾಮ್ಸಂಗ್ ಕಂಪನಿಯ ಮಲ್ಟಿವ್ಯೂ ಕ್ಯಾಮೆರಾ. ನೀವು ಶೂಟ್ ಮಾಡುವಾಗ MV800 ಎಂಬ ಮಾದರಿಯ ಈ ಕ್ಯಾಮೆರಾದ ಪರದೆಯನ್ನು ನಿಮಗೆ ಬೇಕಾದ ಆ್ಯಂಗಲ್ನಲ್ಲಿ ತಿರುಗಿಸ್ಕೊಳ್ಬಹುದು ಅನ್ನೋದು ಇದರ ವಿಶೇಷ. ಈ ಫ್ಲಿಪ್ ಔಟ್ ಡಿಸ್ಪ್ಲೇ ಇರೋ ಕ್ಯಾಮೆರಾದಲ್ಲಿ 16 ಮೆಗಾಪಿಕ್ಸೆಲ್ನ ಚಿತ್ರಗಳನ್ನು ತೆಗಿಬಹುದು. ಜೊತೆಗೆ 3 ಇಂಚಿನ ಈ ಪರದೆ ಟಚ್ ಸ್ಕ್ರೀನ್ ಕೂಡ ಹೌದು. ಇದಲ್ಲದೆ ಪನೋರಮಾ, 3D ಫೋಟೋ ಎಡಿಟರ್, HD ಮೂವಿ, ಝೂಮ್ ನಾಕ್ಸ್ ರಿಡಕ್ಷನ್, 5x ಆಪ್ಟಿಕಲ್ ಝೂಮ್ ಹೀಗೆ ಹಲವು ಸೌಲಭ್ಯಗಳು ಈ ಕ್ಯಾಮೆರಾದಲ್ಲಿದೆ. ಇದರ ಬೆಲೆ ಸುಮಾರು 15,000 ರೂಪಾಯಿ ಅಷ್ಟೇ. ಮಾರ್ನಿಂಗ್ ಶೋ ಮುಗಿದ ಮೇಲೆ ಸಿನಿಮಾ ಥಿಯೇಟರ್ಗಳ ಮುಂದೆ ಹಚ್ಚೋ ಪಟಾಕಿ ಸರದ ಥರ ನಮ್ಮ ಈವ್ನಿಂಗ್ ಶೋ ಕೂಡ ಫಟಾಫಟ್ ಅಂತ ಮುಗ್ದೇ ಹೋಯ್ತಲ್ವಾ? ಇಂಥ ದೀಪಾವಳಿ ನಿಮ್ಮ ಸುವರ್ಣ ನ್ಯೂಸ್ನಲ್ಲಿ ಪ್ರತಿ ವಾರಾನೂ ಬರುತ್ತೆ ಅನ್ನೋದು ನಿಮಗೂ ಗೊತ್ತು ಬಿಡಿ. ಆದರೆ ಇವತ್ತಿನ ಎಪಿಸೋಡ್ ಲೈಕ್ ಆಗಿದ್ರೆ ಫೇಸ್ಬುಕ್ನಲ್ಲಿರೋ ನಮ್ಮ ಪೇಜನ್ನು ಲೈಕ್ ಮಾಡಿ, ಟ್ವಿಟರ್ನಲ್ಲಿ ನಮ್ಮನ್ನು ಫಾಲೋ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬರೆದು ನಮಗೆ feedback@suvarnanews.in ಗೆ ಕಳಿಸ್ಕೊಡಿ. ಈಗ ನಾನು ರೈಟ್ ಕ್ಲಿಕ್ ನಿಂದ ರೈಟ್ ಹೇಳೋ ಸಮಯ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.